ಆಯಿತಾ. ಇರಿ ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿವಾಗ ಈ ಇದರಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ. ಈ ರಿಸಲ್ಟ್ ಎದುರುಗಡೆ ನಿಮಗೆ ಪಾಸ್ ಫೇಲ್ ಅಂತ ಇದೆ. ಈವನ್ ನಿಮ್ಗೆ ಇಲ್ಲಿ ನಿಮ್ಗೆ ಆಯಾ ಸಬ್ಜೆಕ್ಟ್ಸ್ ಕೆಳಗಡೆ ಏನೇನಿದೆ ಅದು ಬಂದುಬಿಡುತ್ತಲ್ವ. ಸೊ ಯು ಕ್ಯಾನ್ ಟೈಪ್ ಹಿಯರ್ ರಿಸಲ್ಟ್ ಅನ್ನೋಂಥದ್ದು ಹಾಕ್ಕೊಳ್ಳಿ. ಸೊ ರಿಸಲ್ಟ್ ಪಾಸ್ ಫೇಲ್ ಎರಡೂ ಇದೆ, ಎರಡೂ ಬೇಕು ನಮಗೆ. ಯಾಕೆ ಪಾಸ್ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಕೆಲವು ಸ್ಟೂಡೆಂಟ್ಸ್ಗಳು ರಾಂಗ್ ಇನ್ಫಾರ್ಮೇಷನ್ ಹೋಗಿ ಪಾಸ್ ಫೇಲ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಕಾಪಿ ದಿಸ್ ಆ್ಯಂಡ್ ಯು ಕ್ಯಾನ್ ಪೇಸ್ಟ್ ಇಟ್ ಹಿಯರ್. ಆಯಿತಾ. ಇಲ್ಲಿ ಲಾಸ್ಟ್ ಸೆಲ್ಲಿಗೆ ಹೋಗಿಬಿಟ್ಟು ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ. ಆಯಿತಾ. ಆಮೇಲೆ ಈ ರಿಸಲ್ಟ್ ಅನ್ನೋದು ನಿಮ್ಗೆ ಬೇಕಾಗಿಲ್ಲ, ಓನ್ಲಿ ಪಾಸ್ ಆರ್ ಫೇಲ್ ಅಷ್ಟೇ ಬೇಕಲ್ವಾ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ F ಮಾಡಿ, ಇಲ್ಲಿ ಕಂಟ್ರೋಲ್ V ಮಾಡಿ, ಆಮೇಲೆ ರಿಪ್ಲೇಸ್ ಇಟ್ ವಿತ್ ಬ್ಲ್ಯಾಂಕ್. ದ್ಯಾಟ್ಸ್ ಇಟ್. ನಿಮಗೆ ಪಾಸ್ ಆರ್ ಫೇಲ್ ಅಷ್ಟೇ ಬೇಕಾಗಿರೋದು. ಸೊ 120 ರಿಪ್ಲೇಸ್ಮೆಂಟ್ ಇದೆ. ಸೊ ನೀವು ಕಾಪಿ ಮಾಡ್ಕೊಂಡಿರೋದು ಕರೆಕ್ಟು. ದೆನ್ ಈಗ ಅಕಸ್ಮಾತ್ ನಿಮಗೆ ಟೋಟಲ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಪಿ ದ ಟೋಟಲ್. ನೀವು ಇಷ್ಟೇ ಯು ಶುಡ್ ಎನ್ಶ್ಯೂರ್ ದ್ಯಾಟ್ ಯು ಶುಡ್ ಗೋ ಟು ದ ಫಸ್ಟ್ ಸೆಲ್. ಅಷ್ಟೇ. ಇಲ್ಲಿಂದ ಕಾಪಿ ಮಾಡ್ಕೊಂಡು ಅವರದ್ದು ಟೋಟಲಿಂಗ್ ಅಲ್ಲಲ್ಲಿ ಬಂದುಬಿಡುತ್ತೆ. ಓಕೆ. ಇದು ಬೇಕಾದರೆ ಮಾತ್ರ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಇಲ್ಲಿ ಜಸ್ಟ್ ನಿಮಗೆ ಪಾಸ್ ಆ್ಯಂಡ್ ಫೇಲ್ ಮಾತ್ರ ಕೇಳಿರೋದ್ರಿಂದ ನೀವು ಅದ್ರ ಬಗ್ಗೆ ಅಷ್ಟೇನು ಇದು ಮಾಡಬೇಕಾಗಿಲ್ಲ. ದೆನ್ ಯು ಕ್ಯಾನ್ ಗೋ ಟು ಹೋಮ್, ಕ್ಲಿಯರ್ ಮಾಡಿ. ಅಷ್ಟೇ. ನಿಮಗೆ ನೋಡಿ ಇಲ್ಲಿ ಗ್ರೇಡ್ಸು ಸಿಗುತ್ತೆ. ಬಟ್ ಇಷ್ಟೇ, ನೀವು ಆಯಾ ಕಾಲಮ್ ಎದುರುಗಡೆನೇ ಅದನ್ನು ಹಾಕ್ಕೊಳ್ಬೇಕು. ಅದನ್ನೊಂದು ನೋಡ್ಕೋಬೇಕು ನೀವು. ಎಸ್. ಇಲ್ಲಿ ನೋಡಿ, ಇಲ್ಲಿ ಗ್ರೇಡ್ ಅನ್ನೋದು ಇದೆಯಲ್ವಾ, ಟರ್ಮ್ ಗ್ರೇಡ್ ಅಂತ ಹಾಕ್ಕೊಳ್ಳಿ. ಬೇಕಾದರೆ ಗ್ರೇಡ್ ಅಂತ ಹೇಳಿ ಗ್ರೇಡ್ ಅಲ್ಲ, ಟರ್ಮ್ ಅಂತ ಬರುತ್ತೆ. ಟರ್ಮ್ ಗ್ರೇಡ್ ಇಲ್ಲಿ ಏನೇನು ತೋರಿಸ್ತಾ ಇದೆ ಹಾಗೇ ತೊಗೊಳ್ಳಿ. ಆಯಿತಾ. A+B+O ಇದು ಗ್ರೇಡ್ ಏನು ಬಂದಿಲ್ಲ ಅಂದರೆ ದೇ ಆರ್ ಫೇಲ್ ಅಂಥೇಳಿ. ಸೊ ಆ್ಯಸ್ ಇಟ್ ಈಸ್ ಆಗಿ ತೊಗೊಳ್ಳಿ. ಸೊ 120 ಬಂತು ನೋಡಿ, ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದೆ 120 ಫಿಲ್ಟರ್ ಇದೆ. ಸೊ ಯು ಕ್ಯಾನ್ ಕಾಪಿ ದಿಸ್ ಆ್ಯಂಡ್ ಯು ಕ್ಯಾನ್ ಪೇಸ್ಟ್ ಇಟ್ ಹಿಯರ್. ಈ ಪಾರ್ಟಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ. ಹಾಂ. ಸೊ ನಿಮ್ಗೆ ಇಲ್ಲಿ 120 ಬಂದಿದೆಯಾ, 120 ಕರೆಕ್ಟಾಗಿದೆ ಸ್ಟೂಡೆಂಟ್ಸ್ ಅಲ್ವಾ. ಸೊ ದಿಸ್ ಇಸ್ ಅ ಗ್ರೇಡ್. ಇಲ್ಲೂ ಅಷ್ಟೇ, ಯು ಕ್ಯಾನ್ ರಿಮೂವ್ ದಿಸ್ ಟರ್ಮ್ ಗ್ರೇಡ್ ಅನ್ನೋದು ತೆಗೀರಿ, ಕಾಪಿ ಮಾಡ್ಕೊಳ್ಳಿ, ಸೆಲೆಕ್ಟ್ ಆಲ್ ಕಾಲಮ್, ಕಂಟ್ರೋಲ್ F, ಕಂಟ್ರೋಲ್ V, ರಿಪ್ಲೇಸ್ ವಿತ್ ಬ್ಲ್ಯಾಂಕ್ಸ್. ದ್ಯಾಟ್ಸ್ ಇಟ್. ಆಯಿತಾ. ಇವಾಗ ಇಲ್ಲಿ ಟರ್ಮ್ ಗ್ರೇಡ್ ಇದೊಂದು ಏನೋ ಬಂದಿದೆ, ಇದೊಂದು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಹಾಕ್ಕೊಂಡ್ಬಿಡಿ. ಇದೇನು ಪ್ರಾಬ್ಲಮೋ ಗೊತ್ತಿಲ್ಲ. ರಿಪ್ಲೇಸು. ದ್ಯಾಟ್ಸ್ ಇಟ್. ಸೊ ಅಲ್ಲಿ ಏನು ಟರ್ಮ್ ಗ್ರೇಡ್ ಅನ್ನೋದು ತೆಗೆದುಬಿಟ್ರೆ ನಿಮ್ಗೆ ಇದು ಆ್ಯಕ್ಚುಲಿ ಫೇಲ್ ಇರೋರಿಗೆ ಮಾತ್ರ ಬಂದಿಲ್ಲ ನೋಡಿ. ಆಮೇಲೆ ಏನು ಮಾಡಬೇಕು ಅಂದರೆ ಫಸ್ಟ್ ಯು ಶುಡ್ ಚೆಕ್. ಮಧ್ಯದಲ್ಲಿ ಯಾವುದಾದ್ರು ಒಂದು 4-5 ಡಾಕ್ಯುಮೆಂಟ್ಸ್ ತೊಗೊಂಡು ಅದು ಚೆಕ್ ಮಾಡಿ ಕರೆಕ್ಟಾಗಿ ರಿಸಲ್ಟ್ ಬಂದಿದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ವೆರಿಫಿಕೇಷನ್ ಅಂದರೆ ಪೇಸ್ಟ್ ಮಾಡಬೇಕಾದ್ರೆ ಎಲ್ಲಾದರೂ ಮಿಸ್ ಆಗಿರ್ತೀಯಾ ಅಂತ ಅಷ್ಟೇ. ಆವಾಗ ನಿಮಗೆ ಇಟ್ಸ್ ಈಸಿ. ಯಾರು A ಗ್ರೇಡ್ ತೆಗೆದರೆ, ಯಾರು O ತೆಗೆದರೆ, A+ ಯಾರು ತೆಗೆದರೆ ಅಲ್ಲಿ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಇದನ್ನೀಗ ರಿಸಲ್ಟ್ ಶೀಟ್ ಮಾಡೋದು ನಿಮ್ಗೆ ಈಸಿ ಅಲ್ವಾ. ದಟ್ಸ್ ಇಟ್. ಓಕೆ. ಥ್ಯಾಂಕ್ ಯು.